RCB! 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 ಬ್ರೋ ಫೈನಲ್ ಆಗಿ ಮುಂಬೈ ಮೇಲೆ ಕೂಡ ಇವತ್ತು ಆರ್ಸಿಬಿ ವಿನ್ ಆಯ್ತು. ಏನ್ ಹೇಳಕ್ ಇಷ್ಟಪಡ್ತೀರಾ ಬ್ರೋ 10 ಇಯರ್ಸ್ ಬ್ಯಾಕ್ ಬ್ರೋ ಹೆಂಗ್ ಹೊಡೆದಿದ್ರು ನಮ್ಗೆ, ಹಾ. ಇವಾಗ ಹೆಂಗ್ ಹೊಡೆದಿದ್ದಾರೆ. ರಿವೆಂಜ್ ಅಂದ್ರೆ ಹಿಂಗೆ ಕಾಲಲ್ಲಿ ಆಟ ಆಡ್ಸಿದ್ರಲ್ಲ ಬಾಲ್ನ, ಇವತ್ತು ಹಿಂಗೆ ಇನ್ಮೇಲೆ ಕೊಡ್ತಾ ಇರ್ತೀವಿ, ಇಸ್ಕೊಂತ ಇರ್ಬೇಕು. ವಿರಾಟ್ ಕೊಹ್ಲಿ ಕೊಡ್ತಾ ಇರ್ತೀವಿ, ಇಸ್ಕೊಂತ ಇರ್ಬೇಕು. ರಿಟರ್ನ್ ನಮ್ಗೆ ಏನೇನ್ ಕೊಟ್ಟಿದ್ದೀರಾ, ಇವಾಗ್ಲೂ ಕೊಡ್ತಾ ಇರ್ತೀವಿ, ಇಸ್ಕೊಂತ ಇರ್ಬೇಕು. ಎಲ್ರದ್ದು 50 ಬ್ರೋ. ವಿರಾಟ್ ಕೊಹ್ಲಿ 50, ರಜತ್ ಪಡಿದಾರ್ 50, ಎಲ್ಲರೂ 50, 78 ಇದೆ ಸ್ಕೋರು. ಎಲ್ಲ ಫಾರ್ಮ್ ಅಲ್ಲಿ ಇದಾರೆ ಅಂತ. ಎಲ್ಲ ಸಖತ್ ಫಾರ್ಮ್ ಇದಾರೆ ಬ್ರೋ. ಈ ಸರಿ ಕಪ್ ನಮ್ದೆ. ಕಿರ್ಚಿ ಗಂಟ್ಲೆ ಹೋಯ್ತು ಬ್ರೋ. ಈ ಸಲ ನಮ್ದೇ ಬ್ರೋ. ಮ್ಯಾಮ್ ಇವತ್ತು ಮುಂಬೈ ಮೇಲೆ ಆರ್ಸಿಬಿ ಅವರು ವಿನ್ ಆದ್ರು, ಅದು ಕೂಡ ಮಸ್ತ್ ಆಗಿ ಎಲ್ಲರೂ ಕೂಡ ಫಾರ್ಮ್ ಅಲ್ಲಿ ಇದ್ರು. ಏನ್ ಹೇಳಕ್ ಇಷ್ಟಪಡ್ತೀರಾ? ಹೇಳಿ 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 ಹೇಗಿತ್ತು ಅಂತ ಇವತ್ತು ಮ್ಯಾಚ್? ಸಖತ್ತಾಗಿದೆ. ಒನ್ ಸೈಡ್ ವಾರ್ ಆಗಿದೆ ಆರ್ಸಿಬಿ ದು. ಫಾರ್ ಎವರ್ ಆರ್ಸಿಬಿ, ವಿನ್ ಆರ್ ಲಾಸ್ ವಿ ಆರ್ ಲಾಯಲ್ ಫ್ಯಾನ್ಸ್. ಫಾರ್ ಎವರ್ ಆರ್ಸಿಬಿ. ಅಲ್ಲ ಇವತ್ತು ಅದು ಕೂಡ ಏನಪ್ಪಾ ಅಂತಂದ್ರೆ ಬೆಂಗಳೂರು ಲಾಸ್ಟ್ ಮ್ಯಾಚ್ ಸೋತ್ ಹೋಗಿದ್ರು ರಾಜಸ್ಥಾನ್ ಮೇಲೆ. ಮುಂಬೈ ಮೇಲಂತೂ ಫುಲ್ ರಿವೆಂಜ್ ತೋರಿಸ್ಬಿಟ್ಟಿದ್ದಾರೆ. ಏನಂತೀರಾ? ನೆಕ್ಸ್ಟ್ ಟೈಮ್ ಆರ್ ವರ್ಸಸ್ ಆರ್ಸಿಬಿ ಬರುವಾಗ ಅವಾಗ ನೋಡೋಣ. ಅವಾಗ ಮತ್ತೆ ಆರ್ಸಿಬಿ ಬರುತ್ತೆ. ಒಂದೇ ಒಂದ್ಸಲ ಹೋಗಿತ್ತಲ್ಲ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನೀವು ಮಾಲ್ ಅಲ್ಲಿ ನೋಡ್ತಾ ಇದ್ರಿ, ಹೇಗಿತ್ತು ಅಂತ ಕ್ರೇಜ್? ನಾವು ಮಾಲ್ ಅಲ್ಲಿ ಬೇಡ ಅಂತ ಕ್ರೇಜ್ ಇತ್ತು. ಓಕೆ, ಅಂದ್ರೆ ಇದು ಮಾಲ್ ಅಂತ ಅನ್ಸ್ಲೇ ಇಲ್ಲ. ಅದು ಜಸ್ಟ್ ಲೈಕ್ ಅ ಸ್ಟೇಡಿಯಂ. Okay. ಅದೇ ಫೀಲ್ ಬಂತು. ಈಗ ನಮ್ಮ ಆರ್ಸಿಬಿ ಅಲ್ಲಿ ಬಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲರೂ ಕೂಡ ಫಾರ್ಮ್ ಅಲ್ಲಿ ಇದ್ದಾರೆ. ಏನಂತೀರಾ? ಫುಲ್ ಹಂಗೆ ಸಖತ್ ಕ್ರೇಜ್ ಇತ್ತು. ಎಲ್ಲದೂ ಆಲ್ ಓಕೆ ಇತ್ತು. ಸಖತ್ ಎಂಜಾಯ್ ಮಾಡಿದ್ವಿ ನಾವು. ಮ್ಯಾಮ್ ಹೇಳಿ. ರಾಜಸ್ಥಾನ್ ರಾಯಲ್ಸಿಗೆ ಬಟ್ ಆದ್ರೂ ಅವ್ರು ಕಂಬ್ಯಾಕ್ ಮಾಡಿದ್ ಚೆನ್ನಾಗಿತ್ತಲ್ವಾ. 2-2 ಅಷ್ಟು ಈಸಿ ಅಲ್ಲ ಅಂತ ಕಂಬ್ಯಾಕ್ ಚೆನ್ನಾಗಿತ್ತು. ಈಗ ಇನ್ನೊಂದು ಏನ್ ಹೇಳ್ತಿದ್ದಾರೆ ಅಂದ್ರೆ ರೋಹಿತ್ ಶರ್ಮಾ ಇರ್ಬೇಕಾದ್ರೆ ಮುಂಬೈ ವಿನ್ ಆಗ್ತಾ ಇತ್ತು. ಎಲ್ಲ ಲಾಸ್ ಆಗಿದ್ರೆ ನಾವ್ ಈ ಆನ್ಸರ್ ಎಕ್ಸ್ಪೆಕ್ಟ್ ಮಾಡಿದೀವಿ. Okay. ಲಾಸ್ ಆಗಿದೆ, ಸೊ ರೋಹಿತ್ ಶರ್ಮಾ ಇಲ್ಲ, ಅದಕ್ಕೆ ಮ್ಯಾಚ್ ನಾವು ಲಾಸ್ ಅಂತ. ಯಾವಾಗ್ಲೂ ಅಂತೆ ನಮಗ್ 5 ಇದೆ ಸಾಕು. ಅದಲ್ಲ, 18 ಇಯರ್ಸ್ ಒಂದೇ ಒಂದ್ಸಲ ಕಪ್ ಮಾಡಿದ್ರು ನಾವು ಲಾಯಲ್ ಫ್ಯಾನ್ಸ್. ಅವ್ರಿಗೆ 5 ಇದ್ರು ಫ್ಯಾನ್ ಬೇಸ್ ಇಲ್ಲ. ನಮ್ಮಷ್ಟು ಫ್ಯಾನ್ ಬೇಸ್ ಇಲ್ಲ, ಆರ್ಸಿಬಿ ಅಷ್ಟು ಫ್ಯಾನ್ ಬೇಸ್ ಇಲ್ಲ. ಬಟ್ ಎಲ್ಲರೂ ಅದೇ ಹೇಳ್ತಿರೋದು, ನಮ್ಮ ಹತ್ರ 5 ಕಪ್ ಇದೆ, ನಮ್ಮ ಹತ್ರ 5 ಕಪ್ ಇದೆ ಅಂತ. ಏನ್ ಮಾಡ್ಕೊಂತೀರಾ? ಇಟ್ಕೊಳ್ಳಿ, ಏನ್ ಮಾಡ್ಕೊಂಡ್. ನಮ್ಮಷ್ಟು ಫ್ಯಾನ್ ಬೇಸ್ ಯಾರಿಗೂ ಇರಲ್ಲ. ನಮ್ಮಷ್ಟು ಫ್ಯಾನ್ ಬೇಸ್ ಯಾವ ಟೀಮ್ಗೂ ಇರಲ್ಲ. ಬ್ಯಾಂಗ್ಳೂರ್ ಅಂತೂ ಎಲ್ಲೂ ಇಲ್ಲ. ನಮ್ದು ನೇತಾ ಅಂಬಾನಿ ಅಲ್ಲ ತಾನೆ, ಅಂಬಾನಿ ಫ್ಯಾಮಿಲಿ ಅಲ್ಲ ತಾನೆ. ಅದಕ್ಕೆ ನಾರ್ಮಲ್ ಫ್ಯಾಮಿಲಿ. ಫ್ಯಾನ್ ಬೇಸ್ ಸಖತ್ತಾಗಿದೆ ಆರ್ಸಿಬಿ. ಬೇರೆ ಟೀಮ್ ಜೊತೆ ಇಲ್ಲ, ಬೇರೆ ಟೀಮ್ ಆತರ ನಾವು ಫಿಕ್ಸಿಂಗ್ ಮಾಡ್ಕೊಳ್ಳಲ್ಲ. Okay, ಏನಿದ್ರು ಕೂಡ ಲಾಯಲ್ ಆಗಿ. ಲಾಯಲಿಟಿ ಆಗೇ ಇರ್ತೀವಿ. Okay. RCB ಫಾರ್ ಎವರ್. ಅದು ಕೂಡ ಏನಂದ್ರೆ ಕಂಟಿನ್ಯೂ 2 ಮ್ಯಾಚ್ ಗೆದ್ದಿತ್ತು ಬೆಂಗಳೂರಲ್ಲಿ. ಹೌದು 3 ಮ್ಯಾಚ್ ಓಕೆ ಆರ್ ಮೇಲೆ ಸೋತೋಗಿತ್ತು. ಹೌದು. ಈಗ ಮತ್ತೆ ವಾಪಸ್ಸು ಮತ್ತೆ ವಿನ್ ಆಗಿದೀವಿ, ಮತ್ತೆ ಕಂಟಿನ್ಯೂ ಗೆದ್ದಿತೀವಿ. ಓಕೆನಾ? ಎಲ್ಲ ಮ್ಯಾಚ್ ಗೆದ್ದೋಕ್ ಆಗಲ್ಲಲ್ವಾ? ಒಂದೆರಡು ಮ್ಯಾಚ್ ಗೆದ್ದಿತೀವಿ, ಮತ್ತೆ ಸೋಲ್ತೀವಿ, ಮತ್ತೆ ಗೆದ್ದಿತೀವಿ. ಈ ಸಲನು ಕಪ್ ನಮ್ದೆ. ಈ ಸಲ ಕಪ್ ನಮ್ದೆ, ಬರ್ಕೊಳ್ಳಿ. ಓಕೆನಾ? ಈ ಸಲ ಕೂಡ ಕಪ್ ನಮ್ದು. ಈ ಸಲ ಕಪ್ ಅಲ್ಲ, ಈ ಸಲ ಕೂಡ ಕಪ್ ನಮ್ದೆ. ಫೈನಲ್ ಹೌದು, ಹೇಟರ್ಸ್ ಎಲ್ಲ ತುಂಬಾ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಅವ್ರಿಗೆ ಆಗ್ಲೇಬೇಕಾಗುತ್ತಲ್ಲ. ಅಷ್ಟೊಂದೆಲ್ಲ ಆಗ್ಲೇಬೇಕಾಗುತ್ತಲ್ಲ. ಫ್ಯಾನ್ ಬೇಸ್ ನೋಡಿ ಹಾಗೆ ಆಗುತ್ತೆ ಅಷ್ಟೇ. ಓಕೆ ಬ್ರೋ, ಇವತ್ತು ಮುಂಬೈ ಮತ್ತೆ ಆರ್ಸಿಬಿ ಮ್ಯಾಚ್ ಹೈ ವೋಲ್ಟೇಜ್ ಮ್ಯಾಚ್ ತರ ಇತ್ತು. ಏನಂತೀರಾ? ಹೈ ವೋಲ್ಟೇಜ್ ಅಂತ ಕೇಳ್ಬೇಡಿ ಬ್ರೋ. ಒಂಚೂರು ಸೋಲ್ತಾರೆ ಅಂತ ಅನ್ಸೇ ಇಲ್ಲ. ಪ್ರತಿಯೊಂದು ನೋಡ್ಬೇಕು. ಯಾವ ತರ ಮಜಾ ಇತ್ತು ಅಂದ್ರೆ ಒಂಚೂರು ಎದ್ದು ಹೋಗ್ದಂಗ್ ಕೂತು ನೋಡಿದೀವಿ. ಒಟ್ಟಿನಲ್ಲಿ ರಿಸಲ್ಟ್ ಮಾತ್ರ ನಮ್ಗೆ ತುಂಬಾ ಖುಷಿ ಆಯ್ತು. ಗೆದ್ದಿದ್ದು ಅಂತೂ ಇನ್ನು ಗೆಲ್ತಾನೆ ಇರ್ತೀವಿ. ಹೇಳ್ತಾ ಇದೀನಿ, ಈ ಸಲ ಅಲ್ಲ, ಈ ಸಲನೂ ಕಪ್ ನಮ್ದೆ. ಬ್ರೋ, ಇನ್ನೊಂದ್ ಏನಂದ್ರೆ ಹಾ. ಇವತ್ತು ನೀವು ನೋಡ್ತಾ ಇದ್ದು ಮಾಲ್ ಅಲ್ಲಿ ಅಲ್ವಾ? ಹಾ. ಒಂಥರ ಯಾವ ತರ ಇತ್ತಂದ್ರೆ ಗ್ರೌಂಡ್ ಅಲ್ಲಿ ನೋಡೋ ತರ ಫೀಲ್ ಆಗ್ತಾ ಇತ್ತಲ್ವಾ? ಅದು ನಿಜ ಬ್ರೋ. ಸ್ಟೇಡಿಯಂ ಗಿಂತ ಏನು ಕಡಿಮೆ ಇಲ್ಲ. ಅದೇ ಜೋಶು, ಅದೇ ಎಲ್ಲ ಚೇರಪ್ಪು, ಅದೇ ನಮ್ಮ ಟೀಮು, ಎಲ್ಲ ಸಪೋರ್ಟು. ಒಬ್ರು ಸಪೋರ್ಟ್ ಮಾಡಿ ಅಂತ ಎಲ್ಲ ಸಪೋರ್ಟ್ ಇದೆ. ಆದ್ರೆ ಸ್ಟೇಡಿಯಂ ಅಲ್ಲಿ ನೋಡ್ದಾಗಿತ್ತು, ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ಬ್ರೋ, ಇನ್ನೊಂದ್ ಏನಂತಂದ್ರೆ ನಮ್ಮ ಆರ್ಸಿಬಿ ಅಲ್ಲಿ ಎಲ್ಲರೂ ಕೂಡ ಫಾರ್ಮ್ ಅಲ್ಲಿ ಇದಾರೆ. ಅದು ನೋಡಿ ಏನ್ ಅನ್ಸ್ತು ಅಂತ? ತುಂಬಾ ಖುಷಿ ಆಯ್ತು ಸರ್. ಇವತ್ತು ಮ್ಯಾಚ್ ನೋಡಿ ಹೈಲೈಟ್ ನೋಡಿದಂಗ ಅಷ್ಟು ಖುಷಿ ಆಯ್ತು. ಒಂದೊಂದು ಬಾಲ್ ಆಚೆಗಡೆ ಸ್ಟೇಡಿಯಂ ಹೊರಗಡೆ, ಹೌದು. ಒಂದೊಂದು ಶಾಟ್ ಕೂಡ ನೆನ್ಸ್ಕೊಳ್ಬೇಕು. ಮುಂಬೈಗೆ ಹಂಗ್ ಹೊಡೆದಿದ್ದಾರೆ. ತುಂಬಾ ಖುಷಿ ಆಯ್ತು ಇವತ್ತು ಮ್ಯಾಚ್. Okay. ಈ ಕ್ರೌಡ್ ಹಂಗೆ ಇತ್ತು ಇಲ್ಲಿ. ಸ್ಟೇಡಿಯಂ ನೋಡಿಲ್ಲ ಅನ್ಸಿಬಿಡ್ತು. ಇಲ್ಲಿ ಕ್ರೌಡ್ ನೋಡಿ ಎಲ್ಲ ಆರ್ಸಿಬಿ ಫ್ಯಾನ್ ತುಂಬಾ ಖುಷಿ ಆಯ್ತು ಸರ್ ಇವತ್ತು ಮ್ಯಾಚ್ ನೋಡಿ. ಇನ್ನೊಂದ್ ಏನಪ್ಪಾ ಅಂತಂದ್ರೆ ಇವತ್ತಿಂದ ಹೇಳಕ್ ಸ್ಟಾರ್ಟ್ ಮಾಡ್ತಾರೆ ಮುಂಬೈ ಅವರು, ನಮ್ಮ ರೋಹಿತ್ ಶರ್ಮಾ ಇಲ್ಲ ಕ್ಯಾಪ್ಟನ್ಸಿ, ಅದಕ್ಕೆ ಸೋಲ್ತಾ ಇದೀವಿ ಅಂತ. ಅದಕ್ಕೆ ಏನ್ ಹೇಳ್ತೀರಾ? ಸರ್ ಎಲ್ಲರೂ ಹೆಂಗ್ ಗೆಲ್ತಾರೆ ಸರ್, ನಾವ್ ಹೇಳೋದಿಲ್ಲ. ಎಲ್ಲರೂ ಹೆಂಗ ಗೆಲ್ತಾರೆ. ನಮ್ ಕಡೆ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಗೆದ್ದಿಲ್ಲ. ನಾವು 250 ಮ್ಯಾಗ ಹೊಡ್ಲಿಲ್ಲ. ಕೆಪಾಸಿಟಿ ಸರ್ ನಮ್ದು ಆರ್ಸಿಬಿ ಅವ್ರದ್ದು. ಎಲ್ಲರೂ ಫಾರ್ಮ್ ಅಲ್ಲಿ ಇದ್ದಾರೆ. ಇದಕ್ಕಿಂತ ಮತ್ತೇನ್ ಬೇಕು ಹೇಳಿ? ಹೌದು. ಬಾಲಿಂಗ್ ಒಂದೊಂದು ಬಾಲ್ ನೋಡಿ ಹೆಂಗೆ ಬಾಲ್ ಪಾಲಿಂಗ್ ಅಂತ ಬಾಲಿಂಗ್ ಹಾಕಿದ್ದಾರೆ. Okay.
ಅಂದ್ರೆ ಈಗ ಪ್ರತಿ ಮ್ಯಾಚ್ ಕೂಡ 200+ ಹೊಡಿತಾ ಇದ್ದಾರೆ RCB ಅವರು. ಬ್ಯಾಟಿಂಗ್ ಫಾರ್ಮಿಂಗ್ ಅದೇ ಸರ್, ಫಾರ್ಮ್ ಹಂಗದೆ. ಒಬ್ರಿಗಿಂತ ಒಬ್ಬೊಬ್ರು ಸ್ಟ್ರೈಕ್ ರೇಟ್ ನೋಡಿದ್ರೆ 200+ ಇದೆ ಸರ್ ಸ್ಟ್ರೈಕ್ ರೇಟ್. ಅಂದ್ರೆ ಈ ಸಲ ಕಪ್ ನಮ್ದೇನಾ? ನಮ್ದು ಸರ್, ಈ ಸಲದ ಕಪ್ ನಮ್ದೇ, ಮುಂದಿನ ಸಲ ಕಪ್ ನಮ್ದೇ. ನಮ್ದೇ. ಎಸ್ ಸರ್. ಬ್ರೋ ನೀವೇನ್ ಹೇಳ್ತೀರಾ ಬ್ರೋ? ಅಂತೂ ಮ್ಯಾಚ್ ಅಂತೂ ಸಕ್ಕತ್ತಾಗಿತ್ತು ನೋಡಕ್ಕೆ. ಬ್ರೋ ಹೇಳ್ಬೇಕಂದ್ರೆ ಮ್ಯಾಚ್ ಅಂತಂದ್ರೆ RCB ನೋಡ್ಬೇಕಂದ್ರೆ ಒಂದು ಕ್ರೇಜ್. ಸೋತ್ರು ಗೆದ್ರು RCB ಫಾರ್ ಎವರ್ ಬ್ರೋ. ಓಕೆ, ಬಟ್ ಆದ್ರೂ ಕೂಡ ಬ್ರೋ ಇದು ಗ್ರೌಂಡ್ ಅಲ್ಲ, ಮಾಲ್ ಅಲ್ಲಿ ನೋಡಿರೋದು. ಈ ತರ ಕ್ರೇಜ್ ನೋಡೋ ಚಾನ್ಸೇ ಇಲ್ಲ ಎಲ್ಲೂ ಕೂಡ. ಹೌದು ಬ್ರೋ, RCB ಕ್ರೇಜ್ ಈ ಬೆಂಗಳೂರಲ್ಲ, ನೀವು ಯಾವ ಸ್ಟೇಡಿಯಂಗೆ ಹೋದ್ರು ಕೂಡ ರೆಡ್ ಜೆರ್ಸಿ ಕಾಣುತ್ತೆ. CSK ಹೋದ್ರು ಕೂಡ ನಮ್ದು ಕಾಣುತ್ತೆ, ಮುಂಬೈ ಇಂಡಿಯನ್ಸ್ ಹೋದ್ರು ಕೂಡ RCB ಜೆರ್ಸಿ, ಎಲ್ಲೋದ್ರು RCB, ಕಣದಲ್ಲೂ RCB ಬ್ರೋ. ಓಕೆ, ಇವತ್ತಂತೂ ಒಳ್ಳೆ ಕ್ರೇಜ್ ಇತ್ತು, ಒಳ್ಳೆ ಎಲ್ಲರೂ ಕೂಡ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ರು ಅಂತೀರಾ? ಹೌದು, ಸೂಪರ್ ಬ್ರೋ. ಒಂದೊಂದು ಮ್ಯಾಚ್ ಹೆಂಗಿರುತ್ತೆ ಅಂತಂದ್ರೆ ಎಲ್ಲ ಬಿಗ್ ಹಿಟರ್ಸ್ ಇರೋದು. ಇವಾಗ ಆಕ್ಚುಲಿ ಫಸ್ಟ್ ಹೇಗಿತ್ತಂದ್ರೆ RCB ಫುಲ್ ಡಿಪೆಂಡೆನ್ಸಿ ಇತ್ತು. ಒಬ್ರು ಫಸ್ಟ್ KGF 3 ಜನ ಔಟ್ ಆಗ್ಬಿಟ್ರೆ ಯಾರು ಇದ್ದಿದ್ದಿಲ್ಲ. ಇವಾಗ ಔಟ್ ಆದಷ್ಟು ಇನ್ನ ಡೇಂಜರ್ ಪ್ಲೇಯರ್ಸ್ ಬರ್ತಾರೆ. ಇನ್ನ ಬಂದಷ್ಟು ಶಫರ್ಡ್, ಟಿಮ್ ಡೇವಿಡ್, ಜಿತೇಶ್ ಶರ್ಮಾ, ಕೃಣಾಲ್ ಪಾಂಡ್ಯ ಗಂಟ ಒಂದು ಬ್ಯಾಟಿಂಗ್ ಇದೆ. ಇನ್ನ ವೆಂಕಟೇಶ್ ಅಯ್ಯರ್, ಇನ್ನ ಚೆನ್ನಾಗಿರೋ ಬ್ಯಾಟ್ಸ್ಮನ್ ಜಾಕೋಬ್ ಬೆತೆ ಎಲ್ಲ ಬೆಂಚಲ್ಲಿ ಕೂರಿಸಿದಿರಿ. ನಮ್ದು 2 ಟೀಮ್ ಫಾರ್ಮ್ ಮಾಡ್ಬೋದು. ಇನ್ನೊಂದು ಏನಂತಂದ್ರೆ ಪಟಿದಾರು ಕೂಡ ಸಕ್ಕತ್ತಾಗಿ ಕ್ಯಾಪ್ಟನ್ಸಿ ಮಾಡ್ತಿದ್ರೆ, ಮತ್ತೆ ಚೆನ್ನಾಗಿ ಆಡ್ತಾನೂ ಇದಾರೆ. ಅದ್ರ ಬಗ್ಗೆ ಏನಂತೀರಾ? ಪತಿದಾರ್ದು ಕ್ಯಾಪ್ಟನ್ಸಿ ಒಂದೊಂದ್ಸತಿ ಮಿಸ್ ಆಗ್ಬಿಡುತ್ತೆ. ಬಟ್ ನಿಜ ಹೇಳ್ತಾ ಇದೀನಿ, ಪಟಿದಾರ್ ಬಂದಾಗಿದೆ ನಮ್ದು ವಿನ್ನಿಂಗ್ ಪರ್ಸೆಂಟೇಜ್ ತುಂಬಾ ಹೈ ಆಗಿದೆ. ಮತ್ತೆ ರೀಸೆಂಟ್ ಆಗಿರೋ 2 ಮ್ಯಾಚಸ್ ನೋಡಿ, ಇವತ್ತು ನೋಡ್ರೆ 11 ಬಾಲ್ಸ್ 44 ಅಲ್ಲಿ ಇದ್ರು. ನನಗೆ ಇಲ್ಲಿ 12 ಬಾಲ್ಸ್ 50 ಹೊಡಿತಾರೆ, ಒನ್ ಆಫ್ ದ ಫಾಸ್ಟೆಸ್ಟ್ 50 ಆಗುತ್ತೆ ಅನ್ಕೊಂಡೆ. ಬಟ್ ಆಮೇಲೆ ಸ್ಲೋ ಮಾಡ್ಬಿಟ್ರು. ಬಟ್ ಆದ್ರೂ ಅವ್ರು ಒಂಚೂರು ಗ್ರೇಟ್ ನಾಕ್ ಆಡ್ತಾರೆ, ಡಿಪೆಂಡ್ ಅಪಾನ್ ದ ಸಿಚುವೇಶನ್ ನೋಡ್ಕೊಂಡು ಆಡ್ತಾರೆ. ಸೊ ಐ ಲೈಕ್ ದ ಕ್ಯಾಪ್ಟನ್ಸಿ. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು ಬ್ರೋ. ಹಾಯ್, ಏನ್ ನಿಮ್ಮ ಹೆಸರು? ಸಾಯಿ ರಕ್ಷಿತ್. ಓಕೆ, ನಿಮ್ಗೆ ಒಂದ್ ನಿಮಿಷ, ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಸಾಯಿ ರಕ್ಷಿತ್. ಓಕೆ, ಇವತ್ತು RCB ಮತ್ತೆ ಮುಂಬೈ ಮ್ಯಾಚ್ ನೋಡಿದ್ರಲ್ಲ, ಹೌದು. ಹೇಗಿತ್ತು ಅಂತ? ಹೇಗಿತ್ತಂದ್ರೆ ನೀವು ಒಂದ್ಸತಿ ನೋಡಿದ್ರೆ 10 ಸತಿ ನೋಡ್ಬೇಕು ಅನ್ಸುತ್ತೆ ಹಾ. ಅಣ್ಣ. ಒಂದ್ಸತಿ ನೋಡಿದ್ರೆ ಅನ್ಬಿಲೀವೇಬಲ್ ಆಗುತ್ತೆ. ಓಕೆ, ಒಂದ್ಸತಿ ನೋಡ್ಬಿಡಿ. ಆಮೇಲೆ ನೋಡ್ತಾನೆ ಇರ್ಬೇಕು RCB ನ. ಹಾ. ಓಕೆ, ಈಗ ಆಮೇಲೆ ನಾವು CSK ದವರು ಮತ್ತೆ ಮುಂಬೈ ಅವರು ನಮ್ಮ ಹತ್ರ 5 ಕಪ್ ಇದೆ ಅಂತ ಹೇಳ್ತಾರೆ. ಅವ್ರಿಗೆ ಏನ್ ಹೇಳ್ತೀರಾ? ಅವರಿಗೆ ಲೂಸರ್ ಅಷ್ಟೇ. ನಾವೇನ್ ಮಾಡಕ್ಕಾಗಲ್ಲ. Okay. ನಮ್ಮ ಫೇವ್ರೆಟ್ ಸೇಮ್ ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ. ಓಕೆ, ಯಾಕೆ ವಿರಾಟ್ ಕೊಹ್ಲಿ ಅಂದ್ರೆ ಇಷ್ಟ ಅಂತ ನಿಮ್ಗೆ? ಯಾಕಂದ್ರೆ ಅವ್ರು ನಮ್ಮ ಬೆಂಗಳೂರು ಅವರು. ಓಕೆ, ಅದಕ್ಕೆ ನನಗೆ ನಂದು RCB ಇಷ್ಟ, ವಿರಾಟ್ ಕೊಹ್ಲಿ ಇಷ್ಟ, Okay. ನನ್ನ ದೇಶ ಇಷ್ಟ. ಜೈ RCB. ಈ ಸಲ ಕಪ್ ನಮ್ದು. ಈ ಸಲ ಕಪ್ ನಮ್ದು. ಥ್ಯಾಂಕ್ ಯು. ಮುಂಬೈ और RCB मैच था? Yeah. Like, it was a very bad game by Mumbai because the bowling unit was really shit. So congrats to RCB for winning the match. रोहित शर्मा रहने का टाइम में साल में एक कप आने वाला था. हाँ. अभी हार्दिक पांड्या आ गया, नहीं जीत रहे. क्या Hardik Pandya as a player he is good, but as a captain he is improving. So we'll wait. The team is good, but we'll wait for him to proceed. Okay, RCB, Yeah. RCB continue we win or They will qualify for the playoff. Let's see. If what Patidar does his job again, then they will be the defending champion for the 2 years. So yeah. आज हमारा RCB का टीम डेविड और रजत पाटीदार एंड हाँ. कोहली 50 रन मार दिया. हाँ. कैसा था देखने का? बहुत अच्छा था और especially Patidar का innings बहुत impactful था. So yeah, congrats to RCB. Thank you. Yeah, Thank you. thank you. Thank you so much. ಹೇಳಿ bro. ಫೈನಲ್ ಆಗಿ ಇವತ್ತು RCB ಮುಂಬೈ ಮೇಲೆ ವಿನ್ ಆಯ್ತು. ಅದು ಕೂಡ 240 ರನ್ ನೋಡ್ಬಿಟ್ಟು ಮಸ್ತಾಗಿ ಎಲ್ಲರೂ ಕೂಡ ನಮ್ಮ RCB ಅವರು ಫಾರ್ಮ್ ಅಲ್ಲಿ ಇದ್ರು. ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಮುಂಬೈ ಇಂಡಿಯನ್ಸ್ ಅವರು ತಿಕ್ಕ ಹುರ್ಕೊಂಡ್ ಮನೆಗೆ ಹೋದ್ರು ಬ್ರೋ ಅಷ್ಟೇ. ಫಸ್ಟ್ ಹಾಫ್ ಗೆ ಮುಂಬೈ CSK 2 ಹೇಳಿ ಹೇಳಿ. ಹೋಯ್ತು ಮನೆಗೆ ಅಷ್ಟೇ. ಅಲ್ಲ ಬ್ರೋ, ಮುಂಬೈ ಅವರು ಏನ್ ಮಾಡ್ತಿದ್ರು ಅಂದ್ರೆ ಪ್ರತಿ ಸರಿ ಭಯಂಕರ ಮ್ಯಾಚ್ ಬ್ರೋ. ಒಟ್ನಾಗ ಈ ತರ ಮ್ಯಾಚ್ ನಾನು ಎಲ್ಲೂ ನೋಡಿಲ್ಲ. ಭಯಂಕರ ಫಿಕ್ಸಿಂಗ್ ಮ್ಯಾಚ್ ಇದು ಮಾತ್ರ ಪಕ್ಕ. ಅವ್ನ ಅಜ್ಜಿ ವೈಡ್ ಕ್ಲಾಕ್ ಯಾಕೆ ಬೇಜಾರೇ ಆಗ್ಬಿಟ್ಟೈತೆ. ಮುಂಬೈ ವಡಪಾವ್ ಕೊಟ್ಟು ಕಳ್ಸಿದ್ರಿ. ಇನ್ನ ಫ್ಯಾನ್ಸ್ ಎಲ್ಲ ಬೇಜಾರ್ ಆಗ್ಬಿಟ್ಟು ಮೊನ್ನೆಗೆ ರೈಟ್ ಹೊಡ್ತಿರೋದು. ಥ್ಯಾಂಕ್ ಯು.